ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ BA 3ನೇ ಸೆಮಿಸ್ಟರ್ ಅವಶ್ಯಕ ಕನ್ನಡ 6 ಆತ್ಮಕಥೆಗಳ ಆಯ್ದ ಭಾಗಗಳು ಅನ್ನೋ ಪಠ್ಯದಲ್ಲಿ ಈಗಾಗಲೇ 4 ಆತ್ಮಕಥೆಗಳ ಆಯ್ದ ಭಾಗವನ್ನು ನೋಡಿದ್ದೀವಿ. ಇವತ್ತು ಪಠ್ಯದ 5ನೇ ಆತ್ಮಕಥೆಯ ಆಯ್ದ ಭಾಗವನ್ನು ನೋಡ್ತೀವಿ. ಯಾರ್ದು ಅಂತಂದ್ರೆ B ಜಯಶ್ರೀ ಅವರ ಅಮ್ಮನ ನೆನಪುಗಳು. B ಜಯಶ್ರೀ ಅವರ ಅಮ್ಮನ ನೆನಪುಗಳು ಆತ್ಮಕಥೆಯ ಭಾಗವನ್ನು ನೋಡೋದಕ್ಕಿಂತ ಮುಂಚೆ ಜಯಶ್ರೀ ಅವರ ಪರಿಚಯ ಮಾಡ್ಕೊಂಡು ಬರೋಣ. ಇವತ್ತು ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ ಅನ್ನೋದು ದೊಡ್ಡ ವಿಷಯ ಅಲ್ಲ. ಬಟ್ ಹೆಣ್ಣು ಮಕ್ಕಳಿಗೆ ಯಾವುದೇ ಕ್ಷೇತ್ರದಾಗ ಬರಾಕ ಸ್ವಾತಂತ್ರ್ಯ ಇಲ್ಲದೇ ಇರೋ ಸಂದರ್ಭದಾಗ ಹೆಣ್ಮಕ್ಳು ಒಂದು ಕ್ಷೇತ್ರಕ್ಕೆ ಪ್ರವೇಶ ಮಾಡಬೇಕು ಅಂದ್ರೆ ನೂರಾರು ಅಡೆತಡೆಗಳು ಇದ್ದಂಥ ಸಂದರ್ಭದಾಗ ಆ ಎಲ್ಲ ಅಡೆತಡೆಗಳನ್ನು ದಾಟಿ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸೈ ಎನಿಸಿಕೊಂಡಂಥ ಒಬ್ಬ ಮಹಿಳೆಯ ಆತ್ಮಕಥೆಯ ಭಾಗವನ್ನು ನಾವಿಲ್ಲಿ ನೋಡ್ತೀವಿ. ಅದು ಹೆಮ್ಮೆಯ ವಿಷಯ. ಆ ಆತ್ಮಕಥೆಯಾಗಿ ಕರ್ತೃ ಆದಂಥವರು B ಜಯಶ್ರೀ ಅವರು. ಆ ಕರ್ತೃವನ್ನು ಪರಿಚಯ ಮಾಡಿಕೊಳ್ಳದೇ ಇದ್ದರೆ ಖಂಡಿತ ಚೆನ್ನಾಗಿರಲ್ಲ. ಮೊದಲಿಗೆ ಆತ್ಮಕಥೆಯ ಆತ್ಮ B ಜಯಶ್ರೀ ಅವರ ಪರಿಚಯ ಮಾಡಿಕೊಂಡು ನಂತರ ಅವರ ಆತ್ಮಕಥೆಯ ಆಯ್ದ ಭಾಗವನ್ನು ನೋಡೋಣ. ಇದು 23ನೇ ಅವಧಿ. ಇದು B ಜಯಶ್ರೀ ಅವರ ಭಾವಚಿತ್ರ. 23ನೇ ಅವಧಿಯಲ್ಲಿ ನಾವು ನೋಡ್ತಾ ಇರೋದು B ಜಯಶ್ರೀ ಎನ್ನುವ ಶೀರ್ಷಿಕೆ ಅಡಿ ಒಳಗಡೆ ಅವರ ಪರಿಚಯ. ಈ ಅಧ್ಯಾಯದಲ್ಲಿ ಅಥವಾ ಈ ಅವಧಿಯಲ್ಲಿ ನಾವೇನು ನೋಡ್ತೀವಿ ಅಂತಂದ್ರೆ ಜಯಶ್ರೀ ಅವರ ಪರಿಚಯ, ಶಿಕ್ಷಣ ಮತ್ತು ಸಾಧನೆ, ಅವರ ಆತ್ಮಕಥೆಯ ಒಂದು ಸ್ಥೂಲ ಪರಿಚಯ, ಆಮೇಲೆ ಅವರ ಸಾಧನೆಗೆ ಸಂದಂಥ ಪ್ರಶಸ್ತಿಗಳು, ಇವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಆತ್ಮಕಥೆಗಾರ್ತಿ B ಜಯಶ್ರೀ ಇವರು ಹುಟ್ಟಿದ್ದು ಜೂನ್ 9, 1950 ಬೆಂಗಳೂರಾಗ ಹುಟ್ಟಿದರು. ತಂದೆ ಬಸವರಾಜ್, ತಾಯಿ ಮಾಲತಮ್ಮ, ಅಜ್ಜ ಗುಬ್ಬಿ ವೀರಣ್ಣ, ಬಾಳಸಂಗಾಂತಿ ಆನಂದ್, ಮಗಳು ಸುಷ್ಮಾ. B ಜಯಶ್ರೀ ಅವರ ಶಿಕ್ಷಣ ಮತ್ತು ಸಾಧನೆ. ಇವರಿಗೆ ಸಾಂಪ್ರದಾಯಿಕ ಶಿಕ್ಷಣಕ್ಕಿಂತ ರಂಗಭೂಮಿಯಲ್ಲಿ ದೊರೆತಂಥ ಶಿಕ್ಷಣನೇ ಜಾಸ್ತಿ. ತಾಯಿ ಮಾಲತಮ್ಮನವರು ಗರ್ಭಿಣಿಯಾಗಿ ರಂಗದ ಮೇಲೆ ಅಭಿನಯಿಸ್ತಿದ್ದಾಗ ಗರ್ಭದಲ್ಲಿದ್ದುಕೊಂಡೇ ರಂಗವೇರಿದವರು B ಜಯಶ್ರೀ ಅವರು. PUC ಮುಗಿಸಿ ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಶಿಕ್ಷಣ ಸಂಸ್ಥೆಯಿಂದ ಪದವಿಯನ್ನು ಪಡೆದರು. ಇಬ್ರಾಹಿಂ ಅಲ್ ಕಾಜಿಯವರಿಂದ ರಂಗಭೂಮಿ ಶಿಕ್ಷಣವನ್ನು ಪಡ್ಕೊಂಡ್ರು. ಬಾಲ ಕಲಾವಿದೆಯಾಗಿ 4ನೇ ವಯಸ್ಸಿನಾಗ ದಶಾವತಾರ ನಾಟಕದಾಗ ವೇದ ಶಿಶುವಾಗಿ ಅಭಿನಯಿಸಿದರು. ಆಮೇಲೆ ಬಾಲಕೃಷ್ಣ, ಪ್ರಹ್ಲಾದನ ಪಾತ್ರಗಳಲ್ಲೂ ಕೂಡ ಅಭಿನಯಿಸಿದರು. ಕಲಾ ಪರಂಪರೆಯ ಗುರುತನ್ನು ಸಾರ್ಥಕ ಅನ್ನುವ ಥರ ತಮ್ಮನ್ನು ರೂಪಿಸ್ಕೊಂಡು ಅಪ್ರತಿಮ ಕಲಾವಿದೆ ಆದವರು B ಜಯಶ್ರೀ ಅವರು. ರಂಗಭೂಮಿ ಮತ್ತು ಸಿನಿಮಾಗಳ ಹಾಡು, ನಟನೆ, ರಂಗ ನಿರ್ದೇಶನಗಳು ಇವರ ಹವ್ಯಾಸಗಳು. ಇವರ ನಿರ್ದೇಶನದ ನಾಟಕಗಳು ಸ್ವೀಡನ್, ಕೈರೋ, ಸ್ಕಾಟ್ಲೆಂಡ್, ಅಮೆರಿಕದಲ್ಲಿ ಕೂಡ ಮನ್ನಣೆಯನ್ನು ಪಡೆದವು. ಕನ್ನಡದ ಕಂಪನಿ ನಾಟಕ ಮತ್ತು ಹವ್ಯಾಸ ನಾಟಕಗಳ ಚರಿತ್ರೆಯನ್ನು ಓದಬೇಕಾದ್ರೆ ಜಯಶ್ರೀ ಅವರ ಉಲ್ಲೇಖ ಇಲ್ಲದೆ ಅವುಗಳನ್ನು ನೆನೆಯಲಿಕ್ಕೆ ಸಾಧ್ಯನೇ ಇಲ್ಲ. ಕರಿಮಾಯಿ, ಬ್ಯಾರಿಸ್ಟರ್, ಉರಿಯ ಉಯ್ಯಾಲೆ, ವೈಶಾಖ, ಯಕ್ಷನಗರಿ, ನಹಿ ನಹಿ ರಕ್ಷತಿ, ನೀಲಿ ಕುದುರೆ, ನಾಗಮಂಡಲ, ಜಸ್ಮಾ ಓಡನ್, ಲಕ್ಷಾಪತಿ ರಾಜನ ಕತೆ, ಅಗ್ನಿಪಥ, ಚಿತ್ರಪಟ, ಸಿರಿಸಂಪಿಗೆ ಮುಂತಾದ ನಾಟಕಗಳನ್ನು ಯಶಸ್ವಿಯಾಗಿ ನಿರ್ದೇಶನ ಮಾಡಿದಂಥ ಶ್ರೇಯಸ್ಸು B ಜಯಶ್ರೀ ಅವರದು. ವಿದೇಶಿ ಸಂಸ್ಥೆಯಿಂದ ಅನುದಾನವನ್ನು ಪಡ್ಕೊಂಡು ನಿರ್ಮಿತವಾದಂಥ ನಾಟಕ ಲಕ್ಷಾಪತಿ ರಾಜನ ಕತೆ. ಹಾಗೆ ವಿದೇಶದಾಗ ಪ್ರದರ್ಶನಗೊಂಡು ಜನ ಮೆಚ್ಚುಗೆ ಗಳಿಸಿದಂಥ ನಾಟಕ ಕಿನ್ನರಿ ಜೋಗಿರಾಟ. ಇವು ಜಯಶ್ರೀ ಅವರ ವೃತ್ತಿ ಜೀವನದ ಮೈಲುಗಲ್ಲುಗಳು. ಅಮೆರಿಕದಲ್ಲಿ ಹೂವಿ ನಾಟಕವನ್ನು ನಿರ್ದೇಶನ ಮಾಡ್ಯಾರ. ಇವರು ನನ್ನ ಪ್ರೀತಿಯ ಹುಡುಗಿ ಅನ್ನೋ ಚಿತ್ರಕ್ಕೆ ಕಾರ್ ಕಾರ್ ಮೇಲ್ನೋಡಿ ಕಾರ್ ಅನ್ನೋ ಗೀತೆಯನ್ನು ಹಾಡ್ಯಾರ. ಇದು ಬಹಳಷ್ಟು ಪ್ರಸಿದ್ಧವಾದಂಥ ಗೀತೆ. B ಜಯಶ್ರೀ ಅವರ ರಂಗಗಣಪ ಅನ್ನೋ ಧ್ವನಿ ಸುರುಳಿ ಕೂಡ ಬಿಡುಗಡೆಗೊಂಡದ. ETV ಕನ್ನಡದಾಗ ಜನಪ್ರಿಯ ಧಾರಾವಾಹಿ ಪ್ರೀತಿ ಇಲ್ಲದ ಮೇಲೆ ಪ್ರಚಾರ ಆಗ್ತಿತ್ತು. ಆ ಧಾರಾವಾಹಿಯಲ್ಲಿ ಅಜ್ಜಿಯ ಪಾತ್ರವನ್ನು
ಅಭಿನಯಿಸಿ ಪ್ರೇಕ್ಷಕರ ಮನ ಗೆದ್ದು ಮನೆ ಮನೆ ಮಾತಾದವರು ಬಿ ಜಯಶ್ರೀ ಅವರು. ಇನ್ನು ಬಿ ಜಯಶ್ರೀ ಅವರ ಆತ್ಮಕಥೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಕನ್ನಡದಾಗ ಆತ್ಮಕಥನಗಳ ಕಾಲ ಅದು. ಅದರಲ್ಲೂ ಮಹಿಳೆಯರು ತಮ್ಮನ್ನು ಒಳಗೊಳ್ಳಲು ಸಿದ್ಧವಿಲ್ಲದೆ ಇರತಕ್ಕಂಥ ಬೇರೆ ಬೇರೆ ಕ್ಷೇತ್ರದಾಗ ಸಾಧನೆಯನ್ನು ಮಾಡಿ ತಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ರೂಪಿಸ್ಕೊಂಡು ಅಚ್ಚರಿ ಮತ್ತು ಸಂಭ್ರಮದಿಂದ ಹಾದು ಬಂದಂಥ ಹಾದಿಯನ್ನು ಹೊರಳಿ ನೋಡ್ತಾರ. ಆ ಹೊರಳಿ ನೋಡಿದ ಪರಿಣಾಮವೇ ಆತ್ಮಕಥೆಯ ರಚನೆ. ಈ ಆತ್ಮಕಥನಗಳು ಒಂದರ ಜೊತೆ ಇನ್ನೊಂದು ಹಚ್ಚಿದ ಸಾಲು ದೀಪಗಳಂಗ ಕನ್ನಡದ ಸಾಂಸ್ಕೃತಿಕ ಸಾಮಾಜಿಕ ಚರಿತ್ರೆಯನ್ನು ರೂಪಿಸ್ತವು. ಅಂಥ ಒಂದು ಆತ್ಮಕಥನ ಬಿ ಜಯಶ್ರೀ ಅವರ ಕಣ್ಣಾ ಮುಚ್ಚೆ ಕಾಡೆಗೂಡೆ. ಕಣ್ಣಾ ಮುಚ್ಚೆ ಕಾಡೆಗೂಡೆ ಈ ಆತ್ಮಕಥೆಯನ್ನು ನಿರೂಪಿಸಿದವರು ಖ್ಯಾತ ಅಂಕಣ ಬರಹಗಾರತಿ ಪ್ರೀತಿ ನಾಗರಾಜ್. ಇದನ್ನು ಪ್ರಕಟಣೆ ಮಾಡಿದವರು ಮನೋಹರ ಗ್ರಂಥಮಾಲಾ ಧಾರವಾಡದವರು. ಬಿ ಜಯಶ್ರೀ ಅವರ ಸಾಧನೆಯನ್ನು ಮೆಚ್ಚಿಕೊಂಡು ಅವರಿಗೆ ದೊರೆತಂಥ ಪ್ರಶಸ್ತಿಗಳಂದ್ರೆ ಸಫ್ದಾರ್ ಹಶ್ಮಿ ಪ್ರಶಸ್ತಿ, 2013ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ, ಬಿ ವಿ ಕಾರಂತರ ಪುರಸ್ಕಾರ, ಸಂದೇಶ್ ಕಲಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ರಂಗಾಯಣದ ಮುಖ್ಯಸ್ಥೆಯಾಗಿ ಕಾರ್ಯಭಾರ, ರಾಜ್ಯಸಭೆಯ ಗೌರವ ಸದಸ್ಯತ್ವ. ಇವು ಅವ್ರಿಗೆ ಸಂದಂಥ ಪ್ರಶಸ್ತಿ ಪುರಸ್ಕಾರಗಳು. ಈಗ ಬಿ ಜಯಶ್ರೀ ಅವರ ಪರಿಚಯ ಮಾಡ್ಕೊಂಡ್ವಿ. ಅದರಿಂದ ನಮಗೇನು ತಿಳಿಯಿತು ಅಂದ್ರೆ, ಮಹಿಳಾ ಆತ್ಮಕಥನಗಳ ಬಿಕ್ಕಟ್ಟುಗಳು ಮತ್ತು ಅವುಗಳು ಸಾಗಿ ಬಂದಂಥ ದಾರಿ ಇಂದು ಅವು ಒಂದು ಪ್ರಕಾರ ಬರಹ ರೂಪವಾಗಿ ಪರಿವರ್ತನೆಗೊಳ್ತಾ ಇರತಕ್ಕಂಥದ್ದರ ಅರಿವು ನಮ್ಗೆ ಮೂಡ್ತದೆ ರೀ. ಬಿ ಜಯಶ್ರೀ ಅವರ ಪರಿಚಯ ಮಾಡ್ಕೊಂಡ್ವಿ. ಈಗ ಬಿ ಜಯಶ್ರೀ ಅವರ ಆತ್ಮಕಥೆ ಕಣ್ಣಾ ಮುಚ್ಚೆ ಕಾಡೆಗೂಡೆ ಇಂದ ಆಯ್ದಂಥ ಅಮ್ಮನ ನೆನಪುಗಳು ಭಾಗವನ್ನು ನೋಡೋಣ. ಇದು 24ನೇ ಅವಧಿ. ಶೀರ್ಷಿಕೆ ಅಮ್ಮನ ನೆನಪುಗಳು. ಇದರ ಒಳಗೆ ಬರ್ತಕ್ಕಂಥ ಉಪಶೀರ್ಷಿಕೆಗಳು ಪ್ರಸ್ತಾವನೆ, ಮಾ ಜಿ ಎಂಬ ಹೆಸರಿನ ಹಿನ್ನೆಲೆ, ಬಿ ಜಯಶ್ರೀ ಹಾಗೂ ಅವರ ತಾಯಿಯ ಸಂಬಂಧ. ಈ ಅಂಶಗಳನ್ನು ಇಲ್ಲಿ ನಾವು ನೋಡ್ತೀವಿ 24ನೇ ಅವಧಿಯಲ್ಲಿ. ಅಮ್ಮನ ನೆನಪುಗಳು ಬಿ ಜಯಶ್ರೀ ಅವರ ಕಣ್ಣಾ ಮುಚ್ಚೆ ಕಾಡೆಗೂಡೆ ಆತ್ಮಕಥೆಯಿಂದ ಆಯ್ದಂಥ ಒಂದು ಭಾಗ. ಬಿ ಜಯಶ್ರೀ ತಮ್ಮ ಅಮ್ಮನ ನೆನಪು ಮಾಡಿಕೊಳ್ಳೋದರ ಮೂಲಕ ತಮ್ಮ ಅಮ್ಮನ ಮತ್ತು ಕಲಾ ಜೀವನದ ಕಷ್ಟ ಕಾರ್ಪಣ್ಯದ ಬದುಕನ್ನು ನೈಜವಾಗಿ ಕಟ್ಟಿಕೊಡಲಿಕ್ಕೆ ಈ ಆತ್ಮಕಥೆಯಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಬದುಕಿನ ಸವಾಲುಗಳನ್ನು ಧೀಮಂತಿಕೆಯಿಂದ ಎದುರಿಸಿಕೊಂಡು ಬಂದಂಥ 2 ಹೆಣ್ಣು ಜೀವಗಳ ಅಥವಾ ತಾಯಿ ಮಗಳ ಅದಮ್ಯ ಚೈತನ್ಯ ಹಾಗೂ ಜೀವನ ಪ್ರೀತಿಗಳು ಇಲ್ಲಿ ಭಾವಸ್ಪರ್ಶಿಯಾಗಿ ಅಭಿವ್ಯಕ್ತಿಯನ್ನು ಪಡೆದವು. ವೀರಣ್ಣನವರ ಗುಬ್ಬಿ ಕಂಪನಿ ಬೆಂಗಳೂರಲ್ಲಿ ಟೆಂಟ್ ಹಾಕಿ ಲವಕುಶ ನಾಟಕದ ಪ್ರದರ್ಶನ ಮಾಡ್ತಾ ಇದ್ದಾಗ ಸೀತೆಯ ಪಾತ್ರಧಾರಿಯಾಗಿದ್ದವರು ಮಾಲತಮ್ಮನವರು. ಕಾಸ್ಟ್ಯೂಮ್ ಬದಲಿ ಮಾಡೋದಕ್ಕಾಗಿ ಅವರು ಕಾಸ್ಟ್ಯೂಮ್ ರೂಮಿಗೆ ಹೋಗ್ತಾರೆ. ಎಲ್ಲೋ ಒಂದು ಕಡೆ ವಿದ್ಯುತ್ ತಂತಿ ಓಪನ್ ಆಗಿತ್ತು. ಅದನ್ನು ತುಳಿದು ಅವಘಡಕ್ಕೆ ಒಳಗಾಗ್ತಾರೆ. ಲೋಹದ ಒಡವೆಗಳನ್ನು ಅವರು ಧರಿಸಿದ್ರು. ಆ ಲೋಹದ ಒಡವೆಗಳನ್ನು ಧರಿಸಿದ್ರಿಂದ ಅವ್ರ ಮೈಗೆಲ್ಲ ವಿದ್ಯುತ್ ಆವರಿಸಿ 30-35 ವಯಸ್ಸಿನೊಳಗಡೆ ಅವರು ವೀಲ್ ಚೇರನ್ನು ಆಶ್ರಯಿಸಬೇಕಾಗ್ತದೆ ರೀ. ಅವ್ರು ಬದುಕಿರೋ ತನಕನೂ ಅವ್ರಿಗೆ ವೀಲ್ ಚೇರ ಗತಿಯಾಗ್ತದೆ. ಅಭಿನಯ ಅಸಾಧ್ಯ ಆಗ್ತದೆ. ಕಂಪ್ನಿ ಮುಚ್ಚಲಿಕ್ಕೆ ಇದು ಕೂಡ ಒಂದು ಕಾರಣ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಅಷ್ಟಾಗಿಯೂ ಮಾಲತಮ್ಮ ಬಾಳಿ ಬದುಕಿದಂಥ ಬಗೆ ತುಂಬ ಆದರಣೀಯವಾದದ್ದು ಅನ್ನೋದನ್ನು ಈ ಲೇಖನ ಪರಿಣಾಮಕಾರಿಯಾಗಿ ನಮ್ಗೆ ಚಿತ್ರಿಸ್ಕೊಡ್ತದ್ರಿ. ಬಿ ಜಯಶ್ರೀ ಮತ್ತು ಅವರ ತಾಯಿಯ ಸಂಬಂಧ ಹೆಂಗಿತ್ತು? ಬಿ ಜಯಶ್ರೀ ಮತ್ತು ಅವರ ತಾಯಿಯ ಸಂಬಂಧ ಎಲ್ಲ ಮಕ್ಕಳಂಗ ಇತ್ತು. ಎಷ್ಟು ಸರಳನೋ ಅಷ್ಟೇ ಸಂಕೀರ್ಣ. ಜಯಶ್ರೀ ಮತ್ತು ಮಾಲತಮ್ಮನವರು ತಮ್ಮ ನಿರ್ಧಾರ ಮತ್ತು ತಮ್ಮ ಜೀವನದಲ್ಲಾದ ತಿರುವುಗಳಿಗೆ ಯಾವತ್ತೂ ಯಾರನ್ನು ದೂಷಣೆ ಮಾಡೋದಿಲ್ಲ. ಬಿ ಜಯಶ್ರೀ ಅವರಿಗೆ ಯಾರ ಮೇಲೂ ಸಿಟ್ಟೂ ಇಲ್ಲ, ಯಾವುದ್ರ ಬಗ್ಗೆ ಹಳಹಳಿಯೂ ಇಲ್ಲ. ಜೀವನ ಹೆಂಗೆ ಬಂತು ಹಂಗೆ ಸ್ವೀಕರಿಸೋದು ಈ ತಾಯಿ ಮಕ್ಕಳ ಗುಣ ರೀ.
ಹಂಗಂತ ಹೇಳ್ಕೊಂಡು ಅವ್ರ ಮನಸ್ಸಿನ ತಾಕಲಾಟಗಳ ಇರಲಿಲ್ಲ ಅಂತನೂ ಅಲ್ಲ, ಅದು ಅವ್ರ ಮನಸ್ಸಿನಲ್ಲಿ ಅವರ ಬದುಕಿನಲ್ಲಿ ತಲ್ಲಣಗಳು ಇರಲಿಲ್ಲ ಅಂತಲ್ಲ. ಅವರಿಬ್ಬರು ತಮ್ಮ ಗ್ರಹಿಕೆಗೆ ಬಂದಷ್ಟು ಸರಿಯಾಗಿ ಗ್ರಹಿಕೆಗೆ ಬಂದಷ್ಟು ಸಲವು ತಮ್ಮ ಜೀವನವನ್ನು ವಿವಿಧ ಸ್ಥಾಯಿಗಳಲ್ಲಿ ಬದುಕಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಮಾಲ್ತಮ್ನವರು ಯಾವ ಮುಚ್ಚುಮರೆ ಇಲ್ಲದೆ ತಮ್ಮ ಭಾವನೆಗಳನ್ನು ಮಗಳ ಹತ್ರ ಹೇಳ್ಕೊತಿದ್ರು. ಕೆಲವೊಮ್ಮೆ ತಾಯಿ ಮಗಳ ಮನಸ್ಥಿತಿಗೆ ತಕ್ಕಂಗೆ ಪ್ರತಿಕ್ರಿಯೆಗಳು ಇರ್ತಾಯಿದ್ವು. ತಾಯಿ ಮಗಳಂದ್ರೆ ಗೊತ್ತಲ್ಲ, ತುಂಬ ಗಾಢವಾದ ಪ್ರೀತಿನೂ ಇರ್ತದೆ, ಒಂದೊಂದು ಸಲ ತುಂಬ ರೂಢವಾಗಿ ಮಾತಾಡ್ತಕ್ಕಂಥ ವೈಖರಿ ಕೂಡ ಅಲ್ಲಿ ಇರ್ತದೆ ರೀ. ಅಂಥ ಒಂದು ಸಂಬಂಧ ಇವರಿಬ್ಬರ ಮಧ್ಯೆ ಇತ್ತು. ಜಯಶ್ರೀ ಅವರು ತಮ್ಮ ಕಷ್ಟದ ದಿನಗಳಲ್ಲಿ ತಮ್ಮ ಅಮ್ಮನ ಹತ್ತಿರ ಬಹಳ ಜಗಳ ಮಾಡ್ತಿದ್ರು. ಅಮ್ಮ ಸಾಧ್ಯ ಆದಷ್ಟು ಸಹಿಸ್ಕೋತಿದ್ರು. ಕೆಲವು ಸಲ ಜಯಶ್ರೀ ಅವರ ಕಾದಾಟಗಳಿಗೆ ಮಾರುತ್ತರ ಕೊಟ್ಟಿದ್ದು ಕೂಡ ಉಂಟು. ಆದರೆ ಕಾಲ ಕಳೆದಂಗೆ ಅವರಿಬ್ಬರ ಸಂಬಂಧ ಗಟ್ಟಿ ಆಯ್ತೇ ವಿನಃ ಅಳಿಲಿಲ್ಲ. ಮಾಲ್ತಮ್ನವರು ಜಯಶ್ರೀ ಅವ್ರ ಹತ್ರ ಎಲ್ಲನೂ ಹಂಚ್ಕೋತಿದ್ರು. ಕೆಲವು ವಿಷಯಗಳನ್ನಂತೂ ಜಯಶ್ರೀ ಅವರನ್ನು ಬಿಟ್ಟರೆ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಇವರಿಬ್ಬರ ಮಧ್ಯ ಸೂತ್ರಧಾರಿಯಾಗಿದ್ದವರು ಅಂತಂದ್ರೆ ಜಯಶ್ರೀ ಅವರ ತಂಗಿ ಪದ್ಮಶ್ರೀ. ಜಯಮ್ಮ ಮತ್ತು ಮಾಲ್ತಮ್ಮನವರ ಭಾವನಾತ್ಮಕ ಸಂಬಂಧ ತುಂಬ ಅನ್ಯೋನ್ಯ ಆಗಿತ್ತು. ಅವರ ಇಬ್ಬರು ಒಬ್ರಿಗೊಬ್ಬರು ಬಹಳ ಕಂಫರ್ಟೇಬಲ್ ಆಗಿದ್ದರು. ಅಮ್ಮನಿಗೂ ಜಯಶ್ರೀ ಅವರು ಜೀವ ಆಗಿದ್ದರು, ಮಗಳಿಗೂ ಅಮ್ಮ ಜೀವ ಆಗಿದ್ದರು. ಎಲ್ಲಿಗಾದರೂ ಹೊರಟಾಗ ಜೊತೆಯಲ್ಲಿ ಜಯಶ್ರೀ ಅವರು ಇದ್ದರೆ ಮಾನಸಿಕವಾಗಿ ಅಮ್ಮ ಬಹಳ ಆರಾಮಾಗಿರ್ತಿದ್ರು. ಅಮ್ಮನ ಅವಶ್ಯಕತೆ, ಅಮ್ಮನ ಇತಿಮಿತಿ ಬಗ್ಗೆ ಜಯಶ್ರೀ ಅವರಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಅಮ್ಮನಿಗಂತೂ ಜಯಶ್ರೀ ಅವರು ಕೆಲಸದ ಮೇಲೆ ಆಚೆ ಹೋದರೆ ಬಹಳ ಒಂಟಿತನ ಅನುಭವಕ್ಕೆ ಬರ್ತಾ ಇತ್ತು. ಈ ಒಂದು ಅವಧಿಯಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ, ತಾಯಿ ಮಕ್ಕಳ ಮಧುರವಾದ ಬಾಂಧವ್ಯದ ಬಗ್ಗೆ ತಿಳ್ಕೊಂಡ್ವಿ. ಬದುಕು ಹೂವು ಮುಳ್ಳಿನ ಹಾಸಿಗೆ ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನು ಮುಂದಿನ ಅವಧಿ 25ನೇ ಅವಧಿ, ಅಲ್ಲಿ ನಾವೇನು ಮಾಡ್ತೇವೆ ಅಂದರೆ ಬಿ ಜಯಶ್ರೀ ಅವರ ಅಮ್ಮನ ನೆನಪುಗಳು ಆತ್ಮಕಥೆಯ ಭಾಗದ ಮುಂದಿನ ಭಾಗವನ್ನು ನೋಡ್ತೇವೆ. ಅದು ಮಾಲತಮ್ಮನವರ ಆರೋಗ್ಯ ಶೀರ್ಷಿಕೆ. ಇದು ಈ ಶೀರ್ಷಿಕೆ ಅಡಿಯಲ್ಲಿ ಬರ್ತಕ್ಕಂಥ ಉಪಶೀರ್ಷಿಕೆಗಳು ಅಂತಂದ್ರೆ, ಗೋವಾದಲ್ಲಿ ಅನಾರೋಗ್ಯಕ್ಕೆ ಒಳಗಾದ ಸ್ಥಿತಿ, ಬೆಂಗಳೂರಿನತ್ತ ಜಯಶ್ರೀ ಹಾಗೂ ಅವರ ತಾಯಿ ಮಾಲತಮ್ಮ, ಸುಧಾರಣೆಯಾದ ಮಾಲತಮ್ಮನ ಆರೋಗ್ಯ, ಇಷ್ಟು ಅಂಶಗಳನ್ನು ಇಲ್ಲಿ ನೋಡ್ತೀವಿ. ಗೋವಾದಲ್ಲಿ ಅನಾರೋಗ್ಯಕ್ಕೆ ಒಳಗಾದ ಸ್ಥಿತಿ. ಮಾಲತಮ್ಮನವರ ಚಿಕ್ಕ ಮಗಳು ಪದ್ಮಶ್ರೀ ಅವರು ಬಹಳ ವರ್ಷಗಳಿಂದ ಗೋವಾದಾಗ ವಾಸ ಆಗಿದ್ದರು. ಅವ್ರ ಬಳಿ ಹೋದಾಗೆಲ್ಲ ಮಾಲತಮ್ಮನವರಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಿತ್ತು. ಕಾರಣ ಅಲ್ಲಿನ ಜಾಸ್ತಿ ಶೆಕೆ ಭಾಳ ಆಕ್ಕತಿ ಅಂಥೇಳಿ ಅದನ್ನು ತಡ್ಕೊಳ್ಳೋಕ್ಕಾಗದೆ ಮಾಲತಮ್ಮವರು ತಲೆ ಮೇಲೆ ಎದೆ ಮೇಲೆ ತಣ್ಣೀರು ಬಟ್ಟೆ ಹಾಕೋತಾ ಇದ್ರು. ಒಂದು ಸಲ ಮಾಲತಮ್ಮನವರು ನಿಮೋನಿಯಾಕ್ಕೆ ಒಳಗಾಗ್ತಾರೆ. ಗೋವಾದಲ್ಲಿ ಪದ್ಮಶ್ರೀ ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೂ ಅಮ್ಮ ಜಯಶ್ರೀ ಅವರನ್ನು ಕರೆಸುವಂತ ಒತ್ತಾಯ ಮಾಡ್ತಾರೆ. ಆಗ ಪದ್ಮಶ್ರೀ ಜಯಶ್ರೀ ಅವರಿಗೆ ಫೋನ್ ಮಾಡಿ, ಅಕ್ಕ, ಅಮ್ಮನ ಆರೋಗ್ಯ ಹೆಚ್ಚು ಕಡಿಮೆ ಆಗ್ಯದ, ಡಾಕ್ಟರ್ ನೋಡಾಕುಂತಾರ, ಆದರೂ ಅಮ್ಮ ನಿನ್ನ ಕರೆಸು ಅಂತ ಹಠ ಮಾಡಾಕುಂತಾರ, ನೀ ತಕ್ಷಣ ಬಾ ಅಂತ ಹೇಳ್ತಾರೆ. ಆ ಫೋನಿನ ಕರೆಯನ್ನು ಕೇಳಿದ ತಕ್ಷಣವೇ ಜಯಶ್ರೀ ಅವರು ಬೆಂಗಳೂರಿಂದ ಗೋವಾ ಕಡೆ ಹೊರಡಲಿಕ್ಕೆ ಶುರು ಮಾಡ್ತಾರೆ. ಜಯಶ್ರೀ ತಕ್ಷಣ ಫ್ಲೈಟಲ್ಲಿ ಹೊರಟು ಹೋಗ್ತಾರೆ. ಬಂದು ನೋಡಿದರೆ ಅಮ್ಮನ್ನ ಎಮರ್ಜೆನ್ಸಿ ವಾರ್ಡಿಗೆ ಹಾಕಿದ್ರು. ವಾರ್ಡಿನ ವಾತಾವರಣ ಅಮ್ಮನಿಗಂತೂ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಜಯಶ್ರೀ ಅವರನ್ನು ನೋಡಿದ ತಕ್ಷಣ ನನ್ನ ಮನೆ ಕರ್ಕೊಂಡು ಹೋಗು, ಬೆಂಗಳೂರಿಗೆ ಕರ್ಕೊಂಡು ಹೋಗು ಅಂತ ಹೇಳೋಕೆ ಶುರು ಮಾಡಿದರು. ಜಯಶ್ರೀ ಅವರು ಪದ್ಮಶ್ರೀ ಮತ್ತು ಅವ್ರ ಬಾಳ ಸಂಗಾತಿ ಆನಂದ್ ಅವ್ರ ಜೊತೆ ಮಾತಾಡ್ತಾರೆ. ಆಗ ಅವರಿಬ್ಬರು ಅಮ್ಮನಿಗೆ ಎಲ್ಲಿ ಹೋದ್ರೆ ಅನುಕೂಲ ಆಗ್ತದಂತ ಅನಿಸ್ತದೋ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಕೊನೆಗೆ ಬೆಂಗಳೂರಿಗೆ ಹೋಗೋದೇ ಸೂಕ್ತ ಅಂತ ನಿರ್ಧಾರ ಮಾಡ್ತಾರೆ. 2 ದಿನದೊಳಗೆ ಆಸ್ಪತ್ರೆಯ ಎಲ್ಲ ಪ್ರೊಸೀಜರ್ಗಳನ್ನು ಕಂಪ್ಲೀಟ್ ಮಾಡಿ ಅಮ್ಮ ಬೆಂಗಳೂರು ಬರಲಿಕ್ಕೆ ಫ್ಲೈಟ್ ಬುಕ್ ಮಾಡಿ ಜಯಶ್ರೀ ಅವರು ಅಮ್ಮನಿಗಿಂತ ಮುಂಚೆನೇ ಬಸ್ಸಲ್ಲಿ ಬೆಂಗಳೂರಿಗೆ ಬರ್ತಾರೆ. ಆಮೇಲೆ ಪದ್ಮಶ್ರೀ ಅಮ್ಮನನ್ನು ಫ್ಲೈಟ್ ಹತ್ತಿಸಿ ಹೋಗ್ತಾರೆ. ಅಮ್ಮ ತುಂಬ ಧೈರ್ಯವಂತೆ, ಫ್ಲೈಟಲ್ಲಿ ಹೆದರ್ಕೊಳ್ಳಲ್ಲ. ಜೊತೆಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಫ್ಲೈಟಲ್ಲಿ ತುಂಬ ಚೆನ್ನಾಗಿ ಕಾಳಜಿಯನ್ನು ಮಾಡ್ತಾರೆ. ಹೀಗಾಗಿ ನಿರಾಳವಾಗಿ ಅವರು ಗೋವಾದಿಂದ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದ ತಕ್ಷಣ ಸುಧಾರಣೆಯಾದಂಥ ಮಾಲತಮ್ಮನವರ ಆರೋಗ್ಯ. ಬೆಂಗಳೂರಿಗೆ ಬಂದ ತಕ್ಷಣ ಏರ್ಪೋರ್ಟ್ನಿಂದ ಕಾರ್ನಲ್ಲಿ ಆಸ್ಪತ್ರೆಗೆ ಹೊರಡ್ತಾರೆ. ಇನ್ನೂ ಆಸ್ಪತ್ರೆ ಮುಟ್ಟಿರೋದಿಲ್ಲ ರೀ.
ಆಗಲೇ ಪೂರ್ತಿಯಾಗಿ ಗುಣ ಆಗಿಬಿಟ್ಟಿದ್ರು ಮಾಲ್ತಮ್ಮ ಅವರು. ಸದ್ಯ ನಾ ಬಂದಿಲ್ಲಪ್ಪ, ಅಲ್ಲೇ ಏನಾದರೂ ಆಗಿಬಿಡುತ್ತೋ ಅಂತ ಹೆದರ್ಬಿಟ್ಟಿದ್ದೆ ಅಂತ ಅಮ್ಮ ನಿರಾಳಾದರು. ಆದರೂ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಮನೆ ವಾತಾವರಣ ಇತ್ತು. ಅಮ್ಮನಿಗೆ ಯಾವುದೇ ತೊಂದರೆ ಆಗಲಿಲ್ಲ, ಬೇಗ ಗುಣಮುಖ ಆದರು. ಅಮ್ಮನಿಗೆ ಆರೋಗ್ಯ ಅನ್ನೋದು ಸ್ವಲ್ಪ ಮಟ್ಟಿಗೆ ದೈಹಿಕ, ಬಹಳ ಮಟ್ಟಿಗೆ ಮಾನಸಿಕ. ಇದು ಜಯಶ್ರೀ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಕೆಲವೊಮ್ಮೆ ಆಸ್ಪತ್ರೆಯಿಂದ ಬಂದ ಮೇಲೆ ಭಾವುಕರಾಗಿ ಮಾತನಾಡ್ತಾ ಇದ್ರು, ನನ್ನನ್ನು ಉಳಿಸ್ಕೊಂಡ್ಬಿಟ್ಟೆ ಜಯ ಅಂತ. ಅಮ್ಮ ತಮ್ಮ ಜೀವನದುದ್ದಕ್ಕೂ ಇರಬೇಕನ್ನೋದು ಜಯಶ್ರೀ ಅವರ ಆಸೆ. ಪ್ರತಿ ಸಲ ಅಮ್ಮ ಗುಣವಾಗಿ ಬಂದಾಗೆಲ್ಲ ಜಯಶ್ರೀ ಅವರಿಗೆ ಏನನ್ನೋ ಜಯಿಸಿದಂಥ ಅಥವಾ ಯಾವುದೋ ಒಂದು ದೊಡ್ಡ ಸಂಕಷ್ಟವನ್ನು ದಾಟಿದಂಥ ಅನುಭವ ಆಗ್ತಾ ಇತ್ತು. ಮನೆಯಲ್ಲಿ ಅಮ್ಮ ಕೆಳಗಿನ ಅಂತಸ್ತಿನ ರೂಮ್ನಾಗ ಇರ್ತಿದ್ರು. ಜಯಶ್ರೀ ಮತ್ತು ಆನಂದ್ ಅವರು ಮೇಲಿನ ರೂಮ್ನಾಗ ಇರ್ತಿದ್ರು. ಒಂದು ಸಲ ಕೆಳಗಿಂದ ಅಮ್ಮ ಜಯ ಅಂತ ಕೂಗ್ದಂಗಾಯಿತು. ಜಯಶ್ರೀ ಮತ್ತು ಆನಂದ್ ತಕ್ಷಣ ಕೆಳಗಡೆ ಬರ್ತಾರ, ನೋಡ್ತಾರ. ಅಮ್ಮ ಎದೆ ಒಳಗಡೆ ಕಸಿ ಬಿಸಿ ಆಗಾಕುಂತತೆ ಅಂತ ಹೇಳ್ತಾರ. ತಕ್ಷಣ ಆನಂದ್ ಅವರು ಕಾರಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಸರಿಯಾದ ಸಮಯಕ್ಕೆ ಅಮ್ಮನನ್ನು ಜೀವನ ಅಪಾಯದಿಂದ ಹೊರಗೆ ತರ್ತಾರೆ. ಅಂದರೆ ಡಾಕ್ಟರ್ ಸರಿಯಾದ ಸಮಯಕ್ಕೆ ಸಿಗ್ತಾರ. ಹೀಗಾಗಿ ಅಮ್ಮ ಅಪಾಯದಿಂದ ಪಾರಾಗ್ತಾರ. ಎಮರ್ಜೆನ್ಸಿ ಪ್ರೊಸೀಜರ್ ಎಲ್ಲ ಮುಗಿಸಿ ಹೊರಗೆ ಬಂದಂಥ ಡಾಕ್ಟರ್ ಜಯಶ್ರೀ ಅವರನ್ನು ಕುರಿತು ಹೇಳ್ತಾರೆ, ನಿಮ್ಮ ಸಮಯ ಪ್ರಜ್ಞೆ ಬಹಳ ದೊಡ್ಡದು. ಸರಿಯಾದ ಸಮಯಕ್ಕೆ ಕರ್ಕೊಂಬಂದಿದ್ದಕ್ಕೆ ಅವರನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ಒಂದು 2 ನಿಮಿಷ ತಡ ಆಗಿದ್ರೂ ಕೂಡ ನಾವು ಅವ್ರನ್ನ ಉಳಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಜಯಶ್ರೀ ಅವ್ರಿಗೆ ಏನು ಮಾತಾಡಬೇಕಂತ ಗೊತ್ತಾಗಲಿಲ್ಲ. ಮೇಲೆ ಆಡಿಸ್ತಕ್ಕಂಥ ಆ ಕೈಗೆ, ಅಂದರೆ ಆ ಶಕ್ತಿಗೆ ಕೈ ಮುಗಿದು, ಈ ಸಲ ಪಾರು ಮಾಡಿದೆ, ಮುಂದೇನೂ ಕೂಡ ಹೀಗೆ ಪಾರು ಮಾಡು ಅಂತ ಬೇಡ್ಕೋತಾರ. ಒಂದು ಸಾರಿ ಜಯಶ್ರೀ ಅವರು ಕೆಲಸದ ಮೇಲೆ ಸ್ವೀಡನಿಗೆ ಹೋದಾಗ ಅಮ್ಮನ ಆರೋಗ್ಯದಲ್ಲಿ ಅಸ್ತವ್ಯಸ್ತ ಆಗ್ತದೆ. ಆವಾಗ ಜಯಶ್ರೀ ಅವರ ಮಾವನ ಮಗಳು ಮಧುಶ್ರೀ ಅವರು ಅಮ್ಮನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರು ಆರೋಗ್ಯವಂತರಾಗುವಂತೆ ಮಾಡಿರ್ತಾರೆ, ಗುಣಮುಖರಾಗುವಂತೆ ಮಾಡಿರ್ತಾರೆ. ಆದ್ರೂ ಕೂಡ ಅಮ್ಮನಿಗೆ ಜಯಶ್ರೀನೇ ಪಕ್ಕ ಇರಬೇಕು ಅನ್ನೋ ಆಸೆ ಇತ್ತು. ಯಾವ ಸಮಯದಲ್ಲೂ ಕೂಡ ಜಯಶ್ರೀಯನ್ನು ಬಿಟ್ಟಿರಕ್ಕೆ ಸಿದ್ಧ ಇರ್ತಿರಲಿಲ್ಲ ಅಮ್ಮ. ಈ ಅವಧಿಯಾಗಿ ನಾವೇನು ತಿಳ್ಕೊಂಡ್ವಿ ಅಂತಂದ್ರೆ, ಅನಾರೋಗ್ಯಕ್ಕೆ ಆಸ್ಪತ್ರೆಯಲ್ಲಿ ನೀಡುವ ಚಿಕಿತ್ಸೆ ಜೊತೆಗೆ ನಮ್ಮವರ ಅಥವಾ ನಾವು ತುಂಬ ಪ್ರೀತಿಸುವವರ ಅಥವಾ ನಾವು ತುಂಬ ನಂಬಿದವರ ಪ್ರೀತಿ ಆರೈಕೆ ಸಿಕ್ಕಾಗ ಆರೋಗ್ಯ ಬೇಗ ಸುಧಾರಣೆ ಆಗ್ತೈತಿ ಅನ್ನೋದು ನಮಗೆ ಈ ಅವಧಿಯಲ್ಲಿ ತಿಳಿತದೆ ರೀ. ಈಗ 26ನೇ ಅವಧಿ. ಇದು ಕೂಡ ಅಮ್ಮನ ನೆನಪುಗಳು ಆತ್ಮಕಥೆಯ ಭಾಗದ ಮುಂದಿನ ಭಾಗ. ಶೀರ್ಷಿಕೆ ಜಯಶ್ರೀ ಅವರ ಬದುಕಿನ ಏಳು ಬೀಳಿನ ಪ್ರಸಂಗಗಳು. ಇದರ ಅಡಿ ಒಳಗೆ ಬರೋ ಉಪಶೀರ್ಷಿಕೆಗಳು ಅಂತಂದ್ರೆ, ಜಯಶ್ರೀ ಅವರ ಅಥವಾ ಕಲಾವಿದರ ಆರ್ಥಿಕ ಸ್ಥಿತಿ, ಜಯಶ್ರೀ ಅವರ ವಿವಾಹ ವಿಚ್ಛೇದನ ಹಾಗೂ ಪುನರ್ವಿವಾಹ, ತಾಯಿ ಮಾಲತಮ್ಮನ ಮೇಲೆ ಜಯಶ್ರೀ ಅವರಿಗಿದ್ದ ಬೇಸರ. ಇಷ್ಟು ಅಂಶಗಳನ್ನು ಈ ಅವಧಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಜಯಶ್ರೀ ಅವರ ಆರ್ಥಿಕ ಪರಿಸ್ಥಿತಿ. ಅಮ್ಮ ತಮ್ಮ ಜೊತೆಯಲ್ಲಿ ಇದ್ದದ್ದು ಆನೆ ಬಲ ಅಂತಾರೆ ಜಯಶ್ರೀ ಅವರು. ಆದ್ರೆ ಅಮ್ಮನ ಆಸ್ಪತ್ರೆಯ ಖರ್ಚನ್ನು ಪದೇ ಪದೇ ನಿಭಾಯಿಸೋದು ಅವ್ರ ಕೈಯಿಂದ ಸಾಧ್ಯ ಇರಲಿಲ್ಲ. ಆ ಶಕ್ತಿಯನ್ನು ದೇವರು ಅವರಿಗೆ ಕೊಟ್ಟಿರಲಿಲ್ಲ. ಕಲಾವಿದರು ಒಂದರ್ಥದಲ್ಲಿ ಅದೃಷ್ಟವಂತರು. ಹೋದಲ್ಲಿ ಜನ ಅವರನ್ನು ಗುರುತಿಸ್ತಾರೆ, ಗೌರವ ಕೊಡ್ತಾರೆ, ಕಲಾವಿದರ ಬಗ್ಗೆ ತಮಗೆ ಎಷ್ಟು ಹೆಮ್ಮೆ ಇದೆ ಅನ್ನೋದನ್ನು ಹೇಳ್ಕೊತಾರೆ. ಇದಕ್ಕೆಲ್ಲ ಜನ್ಮಾಂತರದ ಋಣ ಇರಬೇಕು ಅನ್ನೋ ಮಾತು ಸತ್ಯ. ಆದ್ರೆ ಕಲಾವಿದರ ಹೊಟ್ಟೆಪಾಡಿನ ವಿಚಾರ ಬಂದಾಗ ಅವರ ಜೀವನದ ಕಷ್ಟದ ದಿನಗಳನ್ನೇ ಜಾಸ್ತಿ ಇರುವಂತೆ ಕಲಾವಿದರಿಗೂ ಖರ್ಚುಗಳು ಇರ್ತಾವ್ರಿ. ಅಂದರೆ ಸಾಮಾನ್ಯ ಜನಜೀವನಕ್ಕೆ ಹೆಂಗೆ ಖರ್ಚು ವೆಚ್ಚಗಳಿರ್ತಾವಲ್ಲ, ಹಂಗೆ ಕಲಾವಿದರ ಜೀವನದಲ್ಲೂ ಕೂಡ ಪ್ರತಿದಿನ ಖರ್ಚು ವೆಚ್ಚಗಳಿರ್ತವು, ಕಷ್ಟ ಕಾರ್ಪಣ್ಯಗಳಿರ್ತವು. ಜನ ಸಾಮಾನ್ಯರ ಅವುಗಳನ್ನು ಎದುರಿಸುವಂಗೆ ಕಲಾವಿದರು ಕೂಡ ಎದುರಿಸ್ಬೇಕಾಗ್ತದೆ ರೀ. ಕಷ್ಟದ ದಿನಗಳನ್ನೇ ಜಾಸ್ತಿ ನೋಡ್ತಾ ಬಂದಂಥ ಜಯಶ್ರೀ ಅವರಿಗೆ ಬಹಳ ಉದಾರವಾಗಿ ಖರ್ಚು ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಸುಮ್ಮನೆ ಅನವಶ್ಯವಾಗಿ ಹಣವನ್ನು ಖರ್ಚು ಮಾಡ್ತಾ ಇರಲಿಲ್ಲ. ಆಹಾರವನ್ನು ಕೆಡಿಸ್ತಾ ಇರಲಿಲ್ಲ. ಆಹಾರವನ್ನು ಕೆಡಿಸ್ತಕ್ಕಂಥ ಜಾಯಿಮಾನನೂ ಅವ್ರದ್ದಲ್ಲ. ಸದಾ ಅಭದ್ರತೆಯ ಭಾವದಲ್ಲೇ ಬದುಕ್ತಾ ಇದ್ದರು ಜಯಶ್ರೀ ಅವರು. ಯಾವಾಗಲೂ ನಾಳಿನ ಚಿಂತೆ ಅವರಿಗೆ ಇದ್ದೇ ಇರ್ತಿತ್ತು. ಬಹಳ ಚಿಕ್ಕ ವಯಸ್ಸಿಂದ ವೀಲ್ ಚೇರನ್ನೇ ಆಶ್ರಯಿಸಿದಂಥ
ಜಯಶ್ರೀಯವರ ಅಮ್ಮನ ಔಷಧಿ ಖರ್ಚುಗಳು ಬಹಳ ಇದ್ದವು. ಆದರೆ ಜಯಶ್ರೀಯವರಿಗೆ ಗಂಡನ ದುಡಿಮೆಯಲ್ಲಿ ಬದುಕುವ ಲಕ್ಸುರಿ ಯಾವಾಗಲೂ ಇಲ್ಲ. ತಮ್ಮ ಅಮ್ಮನ ಮತ್ತು ತಮ್ಮ ಮಗಳ ಖರ್ಚುಗಳನ್ನು ನೋಡಿಕೊಳ್ಳೋ ಜಯಶ್ರೀಯವರಿಗೆ ಕಲೆ ಒಂದೇ ಆಧಾರ ಆಗಿತ್ತು. ತಮ್ಮ ಸಾಮರ್ಥ್ಯ ಮೀರಿ ಖರ್ಚು ಮಾಡಲು ಜಯಶ್ರೀಯವರಿಗೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಅವರು ಸಾಲ ಮಾಡಿ ಬದುಕತಕ್ಕಂಥ ಜಾಯಮಾನದವರಲ್ಲ. ಅದಕ್ಕೊಂದು ಕಾರಣವೂ ಅದ. ಅವರು ಸಾಲ ಮಾಡಿದರೂ ಮತ್ತೊಬ್ಬ ಕಲಾವಿದನ ಹತ್ರನೇ ಸಾಲ ಮಾಡಬೇಕು. ಆದರೆ ಎಲ್ಲ ಕಲಾವಿದರ ಆರ್ಥಿಕ ಪರಿಸ್ಥಿತಿ ಕೂಡ ಹೀಗೇನೇ ಇರ್ತಿತ್ತು. ಅಕಸ್ಮಾತ್ ದುಡ್ಡನ್ನು ಸಾಲವಾಗಿ ತೆಗೆದುಕೊಂಡ್ವಿ ಅಂತಂದ್ರೆ ಸರಿಯಾದ ಸಮಯಕ್ಕೆ ಅದನ್ನು ವಾಪಸ್ ಕೊಡ್ತೀವಿ ಅನ್ನೋ ಭರವಸೆ ಇದ್ದಿದ್ದಿಲ್ಲ. ಅದಕ್ಕಾಗಿ ಜಯಶ್ರೀಯವರು ಸಾಲ ಮಾಡ್ತಿರಲಿಲ್ಲ. ಇದ್ದಿದ್ದರಲ್ಲೇ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದರು. ಇದು ಕೇವಲ ಜಯಶ್ರೀಯವರ ಕಥೆ ಅಲ್ಲ, ಲಕ್ಷಾಂತರ ಜನರ ಕಲಾವಿದರ ಕಥೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಜಯಶ್ರೀಯವರ ವಿವಾಹ, ವಿಚ್ಛೇದನ ಹಾಗೂ ಪುನರ್ವಿವಾಹ. ಜಯಶ್ರೀಯವರ ಜೀವನದ ಅತ್ಯಂತ ಕೆಟ್ಟ ಕ್ಷಣಗಳಲ್ಲೂ ಕೂಡ ಅಮ್ಮ ಜಯಶ್ರೀಯವರ ಬೆಂಬಲಕ್ಕೆ ನಿಂತಿದ್ದರು. ಜಯಶ್ರೀಯವರ ಮೊದಲನೇ ಮದುವೆ ವಿಚ್ಛೇದನದಲ್ಲಿ ಕೊನೆಗೊಂಡಾಗ ಅಮ್ಮನೇ ಅವರ ಬೆನ್ನಿಗೆ ನಿಂತರು. ಆಡು ಮಾತಿಗಾದರೂ ಅಮ್ಮ ಸಂಪ್ರದಾಯ, ಸಮಾಜ, ಜನ ಏನಂತಾರೋ ಏನೋ ಅಂತೆಲ್ಲ ಮಾತಾಡಿ ಜಯಶ್ರೀ ಅವರಿಗೆ ಧೈರ್ಯಗೆಡಿಸಲಿಲ್ಲ. ಬದಲಾಗಿ ನಿನ್ನ ಜೀವನ ನಿನ್ನ ನಿರ್ಧಾರ, ಜೊತೆಗೆ ಇರಬೇಕು ಅನಿಸಿದರೆ ಇರು, ಇಲ್ಲ ಅನಿಸಿದರೆ ಬಿಡು, ನಾನಂತೂ ಜೊತೆಗಿರ್ತೇನೆ ಅಂತ ಹೇಳಿದರು. ಜಯಶ್ರೀ ಅವರು ಮದುವೆ ಆದ 1 ವರ್ಷದೊಳಗೆ 1973 ಮಗಳು ಸುಷ್ಮಾ ಹುಟ್ಟಿದ್ರು. ವಿಚ್ಛೇದನ ಪಡೆದಿದ್ದು 1975. ಗಂಡ ರಾಜಣ್ಣ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದು ಒಳ್ಳೆಯದೋ ಕೆಟ್ಟದ್ದೋ ಜಯಶ್ರೀ ಅವ್ರಿಗೆ ತಕ್ಷಣ ಒಳಿಲಿಲ್ಲ. ಅಮ್ಮನ ಹತ್ರ ಹೇಳ್ಕೊಂಡ್ರು. ಅವಳ ಜೀವನ ಹೀಗಾಯ್ತಲ್ಲ ಅನ್ನೋ ಬಗ್ಗೆ ಅಮ್ಮನಿಗೆ ಸ್ವಲ್ಪ ಕೊರಗಿತ್ತು. ಆದ್ರೆ ಮುಂದೆ ಜಯಶ್ರೀ ಅವರು ಜೀವನದಾಗ ಗಟ್ಟಿಯಾಗಿ ಧೈರ್ಯವಾಗಿ ನಿಲ್ತಾರ, ತಮ್ಮ ಅನ್ನವನ್ನು ತಾವೇ ಸಂಪಾದನೆ ಮಾಡ್ಕೋತಾರ ಅನ್ನೋದು ಯಾವಾಗ ಮನವರಿಕೆ ಆಯಿತೋ ಆವಾಗ ಅಮ್ಮ ಜಯಶ್ರೀ ಅವರು ಡೈವರ್ಸ್ ವಿಚಾರವನ್ನು ಹೆಚ್ಚು ವಿಚಾರಿಸ್ತಿರಲಿಲ್ಲ. ನಂತರ ಬಹಳ ವರ್ಷಗಳ ನಂತರ ಜಯಶ್ರೀ ಆನಂದ್ ಅವರನ್ನು ಮದುವೆ ಆದರು. ತಾಯಿ ಮಾಲತಮ್ಮನವರ ಮೇಲೆ ಜಯಶ್ರೀ ಅವರಿಗಿದ್ದಂಥ ಬೇಸರ. ಒಂದು ಸಲ ಜಯಶ್ರೀ ಅವರು ಅವರ ಅಮ್ಮ ಮಾಲತಮ್ಮನವರಿಗೂ ಜಯಶ್ರೀ ಅವರಿಗೂ ಬಹಳ ಜಗಳ ಆಯಿತು. ಅದು ಸುಷ್ಮಾ ವಿಚಾರದಾಗ. ತಾಯಿ ಮಕ್ಕಳಂದ್ರೆ ಕಾಮನ್ ಆಗಿ ಜಗಳ ಆಗ್ತಿರ್ತವೆ. ಹಂಗೆ ಒಂದು ಸಲ ಜಯಶ್ರೀ ಅವರಿಗೂ ಅವರ ಅಮ್ಮನಿಗೂ ಜಗಳ ಆಯಿತು ಸುಷ್ಮಾನ ವಿಚಾರದಾಗ. ಜಯಶ್ರೀ ಅವರು ಕಡಾಖಂಡಿತವಾಗಿ, ನೀನು ಸುಷ್ಮಾನ ನೋಡೋದು ಬಿಟ್ಟು ಬಸಮ್ಮನ ಮಗನ ಬಗ್ಗೆ ಕಾಳಜಿ ಮಾಡ್ತಾ ಇದೀಯಾ, ನಿನಗೆ ಇದು ತಪ್ಪು ಅನ್ಸಲ್ವಾ, ಸುಷ್ಮಾ ನಿನ್ನ ಮೊಮ್ಮಗಳು, ಅವಳನ್ನು ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದು ಜಯಶ್ರೀ ಅವರಿಗೆ ನೆನಪೈತಂತ್ರಿ. ಬಸಮ್ಮ ಅಂತಂದ್ರೆ ಸುಷ್ಮಾ ಚಿಕ್ಕವಳಿದ್ದಾಗ ಜಯಶ್ರೀ ಅವರ ಅಮ್ಮನ ಮನೆಯೊಳಗೆ ಕೆಲಸಕ್ಕಿದ್ದಂಥ ಹೆಣ್ಣುಮಗಳು. ಆದರೆ ಅವಳಿಗೆ ಜಯಶ್ರೀ ಅವ್ರ ಬಗ್ಗೆ ಅಷ್ಟೇನು ಗೌರವ ಇದ್ದಿದ್ದಿಲ್ಲ ರೀ. ಇದು ಸೂಕ್ಷ್ಮವಾಗಿ ಜಯಶ್ರೀ ಅವರಿಗೆ ಗೊತ್ತಾಗಿತ್ತು. ಬಹಳ ಅಸಹನೆ ಬೆಳೆದಿತ್ತು ರೀ. ಆದರೆ ಅಮ್ಮನಿಗೆ ಬಸಮ್ಮನ ಮಕ್ಕಳನ್ನು ಕಂಡ್ರೆ ಬಹಳ ಪ್ರೀತಿ ಇತ್ತು. ಜಯಶ್ರೀ ಅವರಿಗೆ ಇದ್ರ ಬಗ್ಗೆ ಬೇಸರ ಇತ್ತು. ಆದರೂ ಮನೆ ಕೆಲಸದ ಮಕ್ಕಳನ್ನು ತಮ್ಮ ಮಕ್ಕಳ ಥರ ನೋಡ್ಕೋತಾರೆ ಅನ್ನೋದ್ರ ಬಗ್ಗೆ ಒಂದು ಅಭಿಮಾನ ಇದ್ರೂ ಕೂಡ ತಮ್ಮ ಮಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಬೇಸರ ಇತ್ತು. ಊಟದ ಸಮಯಕ್ಕೆ ಸುಷ್ಮಾಳನ್ನು ಕಡೆಗಣಿಸಿ ಬಸಮ್ಮನ ಮಗನಿಗೆ ಅಮ್ಮ ತುತ್ತು ತಿನ್ನಿಸಾಕ ತೊಡಿ ಮೇಲೆ ಕೂರಿಸ್ಕೊಂಡಿದ್ದನ್ನು ಬಹಳ ಸಲ ಜಯಶ್ರೀ ಅವರು ನೋಡಿದ್ರು. ತನ್ನ ಮಗಳಿಗೆ ಕೊಡಬೇಕಾದಂಥ ಪ್ರೀತಿಯನ್ನು ಕೊಡ್ತಿಲ್ಲ ಅನ್ನೋ ಬಗ್ಗೆ ಅವ್ರಿಗೆ ಬಹಳ ಸಿಟ್ಟಿತ್ತು. ಗಂಡು ಮಗು ಅಂತ ಅಮ್ಮ ಹಾಗೆ ಮಾಡ್ತಾರಾ, ಸುಷ್ಮಾ ಹೆಣ್ಣು ಅನ್ನೋದಕ್ಕಾಗಿ ನಿರ್ಲಕ್ಷ್ಯ ಮಾಡ್ತಾರಾ, ಇವ್ರು ಹಿಂಗೆ ಮಾಡಿದ್ರೆ ಚಿಕ್ಕ ಮಗಳು ಸುಷ್ಮಾನ ಮೇಲೆ ಎಲ್ಲಿ ಕೆಟ್ಟ ಪರಿಣಾಮ ಆಗ್ತದೇನೋ ಅನ್ನೋ ಭಯ ಮತ್ತು ಚಿಂತೆ ಜಯಶ್ರೀ ಅವರಿಗೆ ಇತ್ತು. ದುಡಿಯುವತಕ್ಕಂಥ ತಾಯಿಯ ಅಳಲು ಜಯಶ್ರೀ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ರೀ. ಮಗಳ ಜೊತೆ ತಾನು ಸಮಯ ಕಳೀತಿಲ್ವಲ್ಲ ಅನ್ನೋ ಕೊರಗು ಕೂಡ ಅವ್ರಿಗಿತ್ತು. ಜಯಶ್ರೀ ಅವರು ಬಹುತೇಕ ದುಡಿಮೆಗೆ ಅಂತ ಹೊರಗೆ ಜಾಸ್ತಿ ಹೋಗ್ತಾ ಇದ್ರು. ಅವರು ಕೆಲಸ ಮಾಡದೇ ಇದ್ದಿದ್ರೆ ಅನ್ನ ಹುಟ್ಟುತ್ತಾ ಇರಲಿಲ್ಲ. ಹೀಗಾಗಿ ಜಯಶ್ರೀ ಅವರು ದುಡಿಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇತ್ತು. ಈ ಅವಧಿಯಲ್ಲಿ ನಮಗೇನು ಗೊತ್ತಾಗ್ತದಂದ್ರೆ ಭಾರತೀಯ ಕುಟುಂಬ ವ್ಯವಸ್ಥೆಯ ತಪ್ಪುಗಳನ್ನು ವಿಶ್ಲೇಷಿಸುವತ್ತ ಗಮನ ಹರಿಯುವುದು. ಭಾರತೀಯ ಕುಟುಂಬ ವ್ಯವಸ್ಥೆಯ ತಪ್ಪುಗಳನ್ನು ವಿಶ್ಲೇಷಿಸುವ ಕಡೆ ಗಮನ ಹರಿತದ. ಮನುಷ್ಯ ಸಂಬಂಧಗಳ ಕುರಿತು ಒಂದು ತಾತ್ವಿಕ ಚರ್ಚೆ ನಡೀತದೆ. ಇನ್ನು 27ನೇ ಅವಧಿ. ಈ ಅವಧಿಯಲ್ಲೂ ಕೂಡ ನಾವು ಅಮ್ಮನ ನೆನಪುಗಳು ಆತ್ಮಕಥೆಯ ಆಯ್ದ ಭಾಗದ
ಮುಂದಿನ ಭಾಗವನ್ನು ನೋಡ್ತೀವಿ. ಇದರ ಶೀರ್ಷಿಕೆ ಕೂಡ ಜಯಶ್ರೀ ಅವರ ಬದುಕಿನ ಏಳು ಬೀಳಿನ ಪ್ರಸಂಗಗಳು. ಅದರಲ್ಲಿ ಬರುವ ಉಪಶೀರ್ಷಿಕೆಗಳು: ಮೊಮ್ಮಗಳಾದ ಸುಷ್ಮಾ ಮನೆಯಲ್ಲಿ ಅಜ್ಜಿ ಮಾಲತಮ್ಮ, ಮೊಮ್ಮಗಳ ಮನೆಯಲ್ಲಿ ಮತ್ತೆ ಅನಾರೋಗ್ಯಕ್ಕೆ ಒಳಗಾದ ಅಜ್ಜಿ ಮಾಲತಮ್ಮ, ಕೊನೆ ಉಸಿರೆಳೆದ ಜಯಶ್ರೀ ಅವರ ತಾಯಿ, MP ಆದ ನಂತರ ಜಯಶ್ರೀ ಅವರಿಗೆ ತಾಯಿಯ ನೆನಪು, ಡಾಕ್ಟರೇಟ್ ಪದವಿ ಪಡೆದ ಜಯಶ್ರೀ. ಮಾಲತಮ್ಮ ಅವರು ಕೊನೆಗಾಲದಲ್ಲಿದ್ದಾಗ ಸ್ವಲ್ಪ ದಿನ ಸುಷ್ಮಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಇಟ್ಕೊಂಡು ಮಾಲತಮ್ಮನವ್ರ ಹತ್ರನೂ ಹೇಳ್ತಾಳೆ, ಜಯಶ್ರೀ ಅವ್ರ ಹತ್ರ ಕೂಡ ಹೇಳ್ತಾರೆ. ಸುಷ್ಮಾಗೆ ಅಜ್ಜಿ ಮಾಲತಮ್ಮನ ಕಂಡ್ರೆ ತುಂಬಾ ಪ್ರೀತಿ ಇತ್ತು. ಹೀಗಾಗಿ ನಮ್ಮ ಹೊಸ ಮನೆಗೆ ಅಜ್ಜಿನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಬಂದಿರ್ತಾಳ್ರಿ. ಮಾಲತಮ್ಮನವ್ರಿಗೆ ಅಷ್ಟಾಗಿ ಹೋಗೋಕೆ ಇಷ್ಟ ಇರಂಗಿಲ್ಲ. ನನ್ನ ಆರೋಗ್ಯ ಅಷ್ಟು ಸರಿ ಇಲ್ಲ, ಆದ್ರೆ ನಾವು ಹೋಗದೆ ಹೋದ್ರೆ ಸುಷ್ಮಾ ಬೇಜಾರು ಮಾಡ್ಕೋತಾಳ, ಹೋಗಿ ಸ್ವಲ್ಪ ದಿನದಾಗ ವಾಪಸ್ ಬಂದುಬಿಡ್ತೇನೆ ಅಂತ ಹೇಳ್ತಾರೆ. ಆಯಿತು, ಅಜ್ಜಿ ಮೊಮ್ಮಗಳ ಪ್ರೀತಿಗೆ ನಾನು ಯಾಕೆ ಅಡ್ಡಿ ಬರಲಿ ಅಂಥೇಳಿ ಅವ್ರು ಹೋಗೋದಕ್ಕೆ ಸಿದ್ಧ ಆದಾಗ ಅವರಿಗೆ ಮಾಲತಮ್ಮನಿಗೆ ಬೇಕಾದಂಥ ಎಲ್ಲ ಔಷಧಿಗಳನ್ನು ಒಂದು ಕಡೆ ಇಟ್ಟು ಹೋಗಬೇಕಾದ್ರೆ ಇದನ್ನು ತಗೊಂಡು ಹೋಗ್ರಿ ಅಂತ ಹೇಳಿ ಜಯಶ್ರೀ ಅವರು ಹೋಗಿರ್ತಾರೆ. ಆದರೆ ಅಜ್ಜಿ ಮೊಮ್ಮಗಳು ಹೋಗಬೇಕಾದ್ರೆ ರಾತ್ರಿ ಎಲ್ಲ ಔಷಧಿಗಳನ್ನು ಅಲ್ಲೇ ಬಿಟ್ಟು ಸುಷ್ಮಾರ ಮನೆಗೆ ಹೋಗ್ತಾರೆ. ಅಲ್ಲಿ ಸುಷ್ಮಾರ ಮನೆ ಒಳಗಡೆ ಮಾಲತಮ್ಮನವ್ರಿಗೆ ಯಾವುದೇ ನಿರ್ಬಂಧ ಇರಂಗಿಲ್ಲ ರೀ. ಅಜ್ಜಿ ಮನೆಗೆ ಬಂದಿದ್ದಕ್ಕೆ ಸುಷ್ಮಾಳಿಗೆ ತುಂಬ ಖುಷಿ ರೀ. ಎಷ್ಟು ಸಾಧ್ಯ ಅಷ್ಟಕ್ಕಿಂತ ಚೆನ್ನಾಗಿ ನೋಡ್ಬೇಕನ್ನೋ ಆಸೆ ರೀ. ಅಜ್ಜಿ ಸಂಬಂಧ ಅಂದರೆ ಮಾಲತಮ್ಮನವರ ಸಂಬಂಧ ಮನೆ ಒಳಗಡೆ ಎಲ್ಲರೂ ಕೂಡ ಪಥ್ಯ ಅನುಸರಿಸ್ತಿದ್ರು. ಸಿಹಿ ಇಲ್ಲ, ಉಪ್ಪಿನಕಾಯಿ ಇಲ್ಲ, ಇದ್ದರೂ ಅಮ್ಮನಿಗೆ ಬಹಳ ಕೊಡ್ತಾ ಇರಲಿಲ್ಲ. ಅಮ್ಮ ಭಾಳ ಆಸೆ ಪಟ್ಟರು ಅಂತಂದ್ರೆ ಒಂದು ಕಾಲ ಜಾಮೂನ್ ಕೊಡ್ತಿದ್ರು. ಅದಕ್ಕಾಗಿ ಜಯಶ್ರೀ ಅವರು ಅಮ್ಮನಿಗೆ ತುಂಬ ಇಷ್ಟ ಆದಂಥ ಬೋರೆ ಹಣ್ಣುಗಳನ್ನು ತಂದು ಕೊಡ್ತಾಯಿದ್ರು. ಮೊಮ್ಮಗಳ ಮನೆ ಒಳಗಡೆ ಪಥ್ಯವನ್ನು ಸರಿಯಾಗಿ ಅನುಸರಿಸದೇ ಇದ್ದಿದ್ದಕ್ಕಾಗಿ ಮತ್ತೆ ಅನಾರೋಗ್ಯಕ್ಕೆ ಒಳಗಾಗ್ತಾರ ಮಾಲತಮ್ಮ. ಮೊಮ್ಮಗಳ ಮನೆ ಒಳಗೆ ಬಹಳ ಸುಖವಾಗಿದ್ರು. ಜಯಶ್ರೀಯವರ ಮನೆಯಲ್ಲಿ ಮಾತ್ರೆಗಳನ್ನು ಮರೆತು ಹೋಗಿದ್ದರಿಂದ ಮಾಲತಮ್ಮನವರ ಔಷಧಿ ಸಂಪೂರ್ಣ ಇಲ್ಲಾಗಿತ್ತು. ಇದ್ದಕ್ಕಿದ್ದಂಗೆ ಮೊಮ್ಮಗಳ ಮನೆಯಲ್ಲಿ ಐಸ್ ಕ್ರೀಮು ಇತ್ಯಾದಿ ಸಿಹಿ ತಿಂಡಿಗಳನ್ನು ಹೆಚ್ಚು ತಿನ್ನೋಕೆ ಶುರು ಮಾಡ್ತಾರೆ. ದೇಹ ಎಷ್ಟು ಅಂತ ತಡೀತದ ರೀ, ಆಗಬರದ್ದೇ ಆಗೋಯ್ತು. ಅವತ್ತು ಸುಷ್ಮಾ ಜಯಶ್ರೀ ಅವರಿಗೆ ಫೋನ್ ಮಾಡಿ ಅಜ್ಜಿ ಕೈಗೆ ಫೋನ್ ಕೊಡ್ತಾರ. ಜಯ, ನಾನು ಆಸ್ಪತ್ರೆಗೆ ಹೋಗ್ಬೇಕಂತೆ, ಹೋಗ್ಲಾ ಅಂತ ಕೇಳ್ತಾರ. ಆಗ ಜಯ ಹೇಳ್ತಾರ, ಅಮ್ಮ ಹೋಗ್ಬಾ ಅಮ್ಮ, ನಾನು ಬರ್ತೀನಿ ಅಂತ. ಜಯಶ್ರೀ ಅಮ್ಮನ ಚಿಂತೆಗೆ ಗುರಿ ಆಗ್ತಾರ. ಅಮ್ಮ ಹೇಗಿದ್ದಾಳೋ ಏನೋ ಅನ್ನೋ ಚಿಂತೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಸುಷ್ಮಾ ಸುಸ್ತಾಗಿದ್ದಂಥ ಅಜ್ಜಿಯನ್ನು ಕರ್ಕೊಂಡು ಮಣಿಪಾಲ್ ಆಸ್ಪತ್ರೆ ಕಡೆ ಬರ್ತಾರ. ಆ ಕಡೆಯಿಂದ ಜಯಶ್ರೀ ಮತ್ತು ಆನಂದ್ ಅವರು ಬರ್ತಿರ್ತಾರೆ. ಒಂದು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆ ಮುಂದೆ ಮಾಲತಮ್ಮನವರ ಆಂಬ್ಯುಲೆನ್ಸು ಬರ್ತೈತಿ. ಅದೇ ಸಮಯಕ್ಕೆ ಸರಿಯಾಗಿ ಜಯಶ್ರೀ ಅವರು ಇರ್ತಕ್ಕಂಥ ಕಾರು ಕೂಡ ಬರ್ತೈತ್ರಿ. ತುಂಬ ಅನಾರೋಗ್ಯಕ್ಕೆ ಒಳಗಾಗಿರ್ತಾರೆ. ಹೀಗಾಗಿ ಕೊನೆ ಉಸಿರನ್ನು ಎಳಿಲೇಬೇಕಾಗ್ತದೆ ಜಯಶ್ರೀ ಅವರ ತಾಯಿ. ಡಾಕ್ಟರ್ ಸ್ಟ್ರೆಚರ್ ಮೇಲಿದ್ದ ಅಮ್ಮನನ್ನು ನೋಡಿ, ನಿಮ್ಮ ಮಗಳು ಜಯಶ್ರೀ ಬಂದಾರ, ಕಣ್ಬಿಡಿ ಅಂತ ಅಮ್ಮನನ್ನು ಎತ್ತರಿಸಲಿಕ್ಕೆ ಬಹಳ ಪ್ರಯತ್ನ ಪಡ್ತಾರ. ಜಯಶ್ರೀ ಅವರು ಅಮ್ಮನನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತಾರ. ಅಮ್ಮ, ನೀನು ಜಯ ಬಂದಿದ್ದೇನೆ, ಕಣ್ಬಿಟ್ಟು ನೋಡು ಚಾಮಿ ಅಂತಾರ. ಅಮ್ಮ ಕಣ್ಬಿಟ್ಟು ನೋಡ್ತಾರಷ್ಟ, ಕಣ್ಣು ಹಂಗೆ ಮೇಲಕ್ಕೆ ಹೊರಟು ಹೋಗ್ತದೆ. ಅಮ್ಮ ಇದ್ದರು, ಆದರೆ ಜೀವ ಇರಲಿಲ್ಲ. ಆನಂದ್ ದುಃಖದಿಂದ ದೂರ ನಡೆದುಬಿಟ್ರು. ಸುಷ್ಮಾ ಬಿಕ್ಕಿ ಬಿಕ್ಕಿ ಅಳೋಕ್ಕೆ ಶುರು ಮಾಡಿದರು. ಅಮ್ಮ ಹೋದ ನಂತರ ಸುಧಾರಿಸ್ಕೊಳ್ಳಿಕ್ಕೆ ಜಯಶ್ರೀ ಅವರಿಗೆ ಬಹಳ ಕಾಲ ಬೇಕಾಯಿತು. ಅಮ್ಮನನ್ನು ಮಿಸ್ ಮಾಡುವ ಕ್ಷಣ ದಿನದಲ್ಲಿ 10 ಸಲ ನಡೆದು ಹೋಗ್ತಿತ್ತು. ಇದಕ್ಕವರೇ ಅಥವಾ ಇದಕ್ಕಿದ ಬೇಳೆ ಸಾರು ಮಾಡಿದ್ರೆ ಅಮ್ಮ ಜ್ಞಾಪಕಕ್ಕೆ ಬರ್ತಿದ್ರು. ಪೊಂಗಲ್ ಮಾಡಿದಾಗಲೂ ಅಷ್ಟೇ 2 ಸಲ ಹಾಕಿಸ್ಕೊಂಡು ತಿಂತಿದ್ರು. ಹೊಟ್ಟೆ ತುಂಬ ತಿಂದ್ಬಿಟ್ಟೆ ಜಯ ಅಂತ ಹೇಳ್ತಾ ಇದ್ರು. ಅದು ಅಡುಗೆ ಮಾಡೋ ಸಾಮರ್ಥ್ಯಕ್ಕೆ ಜಯಶ್ರೀ ಅವರು ಸಿಗತಕ್ಕಂಥ ದೊಡ್ಡ ಸರ್ಟಿಫಿಕೇಟ್ ಆಗಿತ್ತು. ಅದನ್ನು ನೆನೆಸ್ಕೊಂಡವರು ತುಂಬಾ ಬೇಜಾರು ಮಾಡ್ಕೋತಾ ಇದ್ರು. ಅಮ್ಮ ರಾಜರಾಜೇಶ್ವರಿ ನಗರದ ಗುಬ್ಬಿ ಮನೆಯಲ್ಲಿ ಇದ್ದಷ್ಟು ದಿನ ಬಹಳ ಸುಖವಾಗಿದ್ದರು. ಅಮ್ಮ ಅಂತೂ ಹೋದರು. ಇವಾಗ ಜಯಶ್ರೀ ಅವರು ಒಂಟಿಯಾಗಿ ಬದುಕಾಕೊಂತಾರೆ. ಒಂಟಿ ಅಂದರೆ ಗಂಡ ಮಗಳು ಇದ್ದಾರೆ, ಅಮ್ಮ ಇಲ್ಲ. ಅಮ್ಮ ಇಲ್ಲದ ಟೈಮ್ದಲ್ಲಿ MP ಆಗ್ತಾರೆ. ಆ ಟೈಮ್ದಾಗೂ ಕೂಡ ತಾಯಿ ನೆನಪು ಅವರನ್ನು ತುಂಬ ಕಾಡ್ತದೆ ರೀ. ಮಾಲತಮ್ಮ ಬಹಳ ಕಷ್ಟದಲ್ಲಿ ತಮ್ಮ ಮಕ್ಕಳನ್ನು ಸಾಕ್ತಾರೆ.
ಜಯೇಶ್ ಅವರು MP ಆದ್ಮ್ಯಾಗ ಅವ್ರಿಗೊಂದು ಪ್ಲಾಟ್ ಅಲಾಟ್ ಆಗ್ತದೆ ರೀ. ಬಹಳ ಚಂದದ ಅಪಾರ್ಟ್ಮೆಂಟ್ ಅದು. ಜಯೇಶ್ ಅವರು ಅಲ್ಲಿಗೆ ಹೋದ ತಕ್ಷಣ ಅಮ್ಮನಿಗೆ ಈ ಮನೆ ಬಹಳ ಇಷ್ಟ ಆಗ್ತಿತ್ತು. ಇತ್ತೀಚಿನ ತಮ್ಮ ಅನುಕೂಲದ ವರ್ಷಗಳನ್ನು ಅಮ್ಮ ನೋಡಿ ತುಂಬ ಖುಷಿ ಪಡ್ತಾ ಇದ್ರು ಅಂತ ಅವ್ರು ನೆನಪು ಮಾಡ್ಕೋತಾರ. ಅದರಲ್ಲೂ ದೆಹಲಿಯ ಮನೆ ನೋಡಿದ ತಕ್ಷಣ ಚಳಿಲೂ ಈ ಮನೆ ತುಂಬ ಬೆಚ್ಚಗಿರುತ್ತೆ ಕಣೋ ಜಯ ಅಂತ ಹೇಳ್ತಿದ್ರು ಅಂತ ಅಮ್ಮ ಹೇಳ್ತಿದ್ರು, ಹೀಗೆ ಮಾಡ್ತಿದ್ರು ಅಂತ ಜಯಶ್ರೀ ನೆನಪು ಮಾಡ್ಕೋತಾಳ. ಇದೇನು ಅಂತಂದ್ರೆ ಜಯಶ್ರೀವರಿಗೂ ಮಾಲತಮ್ಮನವ್ರಿಗೂ ಇದ್ದಂಥ ಅನನ್ಯವಾದ ಪ್ರೀತಿ, ಅವರೊಬ್ಬರ ಮಧ್ಯೆ ಇದ್ದಂಥ ಅತ್ಯುನ್ನತವಾದಂಥ ಪ್ರೀತಿ ಇರೋದು. ಅದನ್ನು ಬಾಯಿಂದ ಯಾವತ್ತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರೇಟ್ ಪದವಿ ಪಡೆದ ಸಂದರ್ಭದಲ್ಲಿ ತಾಯಿಯನ್ನು ನೆನಪು ಮಾಡಿಕೊಂಡ ಜಯಶ್ರೀ. ಮಾಲತಮ್ಮನವರು ತೀರು ಹೋಗಿ 3-4 ತಿಂಗಳಾಗಿರ್ತದ ರೀ. 2008ರಾಗ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆಗಿದ್ದ ಡಾಕ್ಟರ್ ವಿವೇಕ್ ರೈ ಅವರು ಜಯಶ್ರೀ ಅವರಿಗೆ ಫೋನ್ ಮಾಡಿ ಡಾಕ್ಟರೇಟ್ ಕೊಡಬೇಕನ್ನೋ ವಿಚಾರವನ್ನು ಹೇಳ್ತಾರೆ. ಆಗ ಜಯಶ್ರೀ ಅವರ ಮೊದಲ ಪ್ರತಿಕ್ರಿಯೆ ಅಂದರೆ ತಬ್ಬಿಬ್ಬಾಗ್ಬಿಡ್ತಾರೆ. ಆಮೇಲೆ ನಿಧಾನವಾಗಿ ಸಾವರಿಸ್ಕೊಂಡು ಎಲ್ಲಿ ಈ ಸ್ಕೂಲ್ ಕಾಣದಂಥ ಜಯಶ್ರೀ, ಎಲ್ಲಿ ಗೌರವ ಡಾಕ್ಟರೇಟ್ ಅಂತಾರ. ಆ ದೊಡ್ಡ ಗೌರವಕ್ಕೆ ನಾನು ಅರ್ಹಳಲ್ಲ ಅಂತ ಹೇಳ್ತಾರೆ. ಆಗ ಜಯಶ್ರೀ ಅವರನ್ನು ವಿವೇಕ್ ರೈ ಅವರು ಕನ್ವಿನ್ಸ್ ಮಾಡ್ತಾರೆ. ನಿಮ್ಮ ಹೆಸರನ್ನು ಸೂಚಿಸಿದಾಗ ಒಂದೇ ಒಂದು ಭಿನ್ನಾಭಿಪ್ರಾಯ ಕೂಡ ಬಂದಿಲ್ಲ. ನಮ್ಮ ಸಲಹಾ ಮಂಡಳಿಯ ಸಲಹೆಯ ಮೇರೆಗೆ ನನಗೆ ಸಂಪೂರ್ಣ ಸಹಮತ ಅದ. ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ಅಂತ ವಿವೇಕ್ ರೈ ಹೇಳ್ತಾರೆ. ಜಯಶ್ರೀ ಅವರು ಮರು ಮಾತನಾಡ್ದ ಸುಮ್ಮನಾಗ್ತಾರೆ. ಭಾವನೆಗಳನ್ನು ಒತ್ತರಿಸಿ ಬರೋದನ್ನು ಹಿಡಿದಿಟ್ಟಿದ್ರು. ಭಾವನೆಗಳು ಒತ್ತರಿಸಿ ಬರ್ತಾ ಇದ್ವು, ಆದರೆ ಹಿಡಿದಿಟ್ಟಿದ್ರು. ಅಮ್ಮ ಜಯಶ್ರೀ ಅವರಿಗೆ ಆ ಕ್ಷಣ ತುಂಬ 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 ನೆನಪಾಗ್ತಾರೆ. ಅಮ್ಮ ಬದುಕಿದ್ರೆ ಈ ದಿನವನ್ನು ನೋಡಿ ನನಗೆ ದೃಷ್ಟಿ ತೆಗೆದು ತಾಯಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು ಹೀಗೆಲ್ಲ ಮಾಡಿ ಲಟಿಗೆ ಮುರಿತಿದ್ದು ನನಗೆ ತಾಗಿರ್ತಕ್ಕಂಥ ಎಲ್ಲ ದೃಷ್ಟಿಯನ್ನು ಆಚೆ ಹಾಕ್ಬಿಡ್ತಿದ್ರು. ಅಮ್ಮ ಇರಬೇಕಿತ್ತು ಅಂದ್ಕೊಂಡ್ರು ಜಯಶ್ರೀ. ಹೀಗೆ ಅಮ್ಮನ ನೆನಪುಗಳು ಅಮ್ಮ ಇದ್ದಾಗಲೂ ಅಮ್ಮ ಇಲ್ಲದೆ ಇದ್ದಾಗಲೂ ಕೂಡ ಜಯಶ್ರೀ ಅವರನ್ನು ತುಂಬಾ ಕಾಡ್ತಾ ಇದ್ವು. ಅಮ್ಮ ಅನ್ನೋದು ಪ್ರತಿ ಮಗುವಿಗೂ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅಮ್ಮ ಅನ್ನೋದು ಒಂದು ದೇವತೆ, ಅಮ್ಮ ಅನ್ನೋದು ಒಂದು ಬದುಕು, ಅಮ್ಮ ಅನ್ನೋದು ಒಂದು ಪಾಠ, ಅಮ್ಮ ಅನ್ನೋದು ಶಬ್ದಗಳಲ್ಲಿ ಹೇಳೋಕ್ಕಾಗದೇ ಇರೋ ಒಂದು ಅನುಭವ. ಅಂಥ ಅಮ್ಮನನ್ನು ನೆನಪು ಮಾಡಿಕೊಂಡ್ರು ಜಯಶ್ರೀ ಅವರು. ಅಮ್ಮನ ನೆನಪುಗಳು ಅಂತಕ್ಕಂಥ ಆತ್ಮಕಥೆಯ ಆಯ್ದ ಭಾಗದಲ್ಲಿ ಇವತ್ತು ಜಯಶ್ರೀ ಅವರ ಅಮ್ಮನ ನೆನಪುಗಳು ಆತ್ಮಕಥೆ ಆಯ್ದ ಭಾಗ ಮುಗಿತು. ಇನ್ನು ಆತ್ಮಕಥೆಯ ಆಯ್ದ ಭಾಗದ ಕೊನೆಯ ಭಾಗ ಮುಂದಿನ ತರಗತಿಯಲ್ಲಿ ನೋಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ.